ಭೀಮಾ ನದಿ ಪ್ರವಾಹ ಅನ್ನದಾತನ ಅನ್ನವನ್ನೇ ಕಂಪ್ಲೀಟ್ ಆಗಿ ನುಂಗಿ ಹಾಕಿದೆ. ಅಂದ್ರೆ ಭೀಮಾ ನದಿಯ ನೀರಿನ ಪ್ರವಾಹಕ್ಕೆ ರೈತರ ನೂರಾರು ಎಕರೆ ಆದಾಯದ ಬೆಳೆ ಅಂದ್ರೆ ಮುಂಗಾರು ಬೆಳೆ ನೀರಿನಲ್ಲಿ ಜಲಾವೃತ ಆಗಿದೆ. ನಾನೀಗ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ತೆಲ್ಲೂರು ಗ್ರಾಮದ ರೈತರ ಆದಾಯದ ಮುಂಗಾರು ಬೆಳೆ ಯಾವ ರೀತಿ ಸರ್ವನಾಶ ಆಗಿದೆ, ಜಲಪಾಲಾಗಿದೆ ಅನ್ನುವಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ತೆಲ್ಲೂರು ಗ್ರಾಮಕ್ಕೆ ಹೊಂದಿಕೊಂಡಿರ್ತಕ್ಕಂಥ ರೈತರ ಜಮೀನಲ್ಲಿ ನಿಮ್ ದೃಶ್ಯದಲ್ಲಿ ಏನು ಕಾಣಿಸ್ತಾ ಇರುವಂತದ್ದು, ಇಲ್ಲಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿಯೇ ಭೀಮಾ ನದಿ ಹರಿತಾ ಇದೆ. ಅಂದ್ರೆ ಈಗಾಗಲೇ ಮಹಾರಾಷ್ಟ್ರ ಉಜ್ಜಯಿನಿ ಜಲಾಶಯ ಮತ್ತೆ ಸೊನ್ನಾ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರು ಬಿಟ್ಟಿರೋದ್ರಿಂದ ಕಂಪ್ಲೀಟ್ ಆಗಿ ಭೀಮಾ ನದಿ ಪ್ರವಾಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಸುಮಾರು 1,80,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಭೀಮಾ ನದಿಯಲ್ಲಿ ಉಕ್ಕಿ ಹರಿತಾ ಇರೋದ್ರಿಂದಾಗಿ ಈ ತೆಲ್ಲೂರು ಗ್ರಾಮದ ಹಳ್ಳ ಏನಿದೆ, ಅಂದ್ರೆ ಈ ತೆಲ್ಲೂರು ಗ್ರಾಮದಿಂದ ಭೀಮಾ ನದಿಗೆ ಸೇರುವಂತ ಏನು ದೃಶ್ಯದಲ್ಲಿ ಕಾಣಿಸ್ತಾ ಇದೆ, ಇದು ಹಳ್ಳ. ಇದು ಈ ರೀತಿಯಾಗಿ ಅಂದ್ರೆ ಹಳ್ಳದ ಮುಖಾಂತರ ಭೀಮಾ ನದಿಗೆ ಇಲ್ಲಿಂದ ಹಳ್ಳದ ನೀರು ಸೇರ್ಬೇಕಾಗಿತ್ತು. ಆದ್ರೆ ಭೀಮಾ ನದಿ ಉಕ್ಕಿ ಹರಿತಾ ಇರೋದ್ರಿಂದಾಗಿ, ಅಪಾಯ ಮಟ್ಟ ಮೀರಿ ಹರಿತಾ ಇರೋದ್ರಿಂದಾಗಿ ನೀರಿನ ಫೋರ್ಸ್ಗೆ ಭೀಮಾ ನದಿ ನೀರು ವಾಪಸ್ ಈ ಹಳ್ಳದ ಮುಖಾಂತರವಾಗಿ ರೈತರ ಜಮೀನುಗಳಿಗೆ ನುಗ್ಗಿರೋದ್ರಿಂದಾಗಿ ರೈತ ಹಾಕಿರ್ತಕ್ಕಂಥ ತೊಗರೆ ಬೆಳೆ ಕಂಪ್ಲೀಟ್ ಆಗಿ ನೀರಿನಲ್ಲಿ ಮುಳುಗಡೆ ಆಗಿದೆ. ನಿಮ್ಮ ದೃಶ್ಯದಲ್ಲಿ ಏನು ಕಾಣಿಸ್ತಾ ಇದೆ, ಸುಮಾರು 2-3 ದಿನಗಳಿಂದ ಇದೇ ರೀತಿಯಾಗಿ ನೀರಿನಲ್ಲಿಯೇ ಈ ಒಂದು ತೊಗರಿ ಬೆಳೆ ನಿಂತ್ಕೊಂಡಿದೆ. ಹೀಗಾಗಿ ಈ ಒಂದು ನೀರಿನ ಪ್ರಮಾಣ ಇನ್ನೊಂದು 2-3 ದಿನ ನಂತರದಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆದ ನಂತರದಲ್ಲೂ ಕೂಡ ಈ ಒಂದು ತೊಗರಿ ಬೆಳೆ ಕಂಪ್ಲೀಟ್ ಆಗಿ ಸರ್ವನಾಶ ಆಗಿ ಹೋಗುತ್ತದೆ, ಕಂಪ್ಲೀಟ್ ಆಗಿ ಒಣಗ್ತಾ ಹೋಗುತ್ತದೆ, ನೆಟ್ಟೆ ಹೋಗೋ ರೀತಿಯಲ್ಲಿ ಈ ಒಂದು ತೊಗರಿ ಬೆಳೆ ನಾಶವಾಗಿ ಹೋಗುತ್ತೆ. ಇದೇ ರೀತಿಯಾಗಿ ಈ ಒಂದು ದೃಶ್ಯದಲ್ಲಿ ನೂರಾರು ಎಕರೆ ಪ್ರದೇಶದಲ್ಲಿ ಕಣ್ಣಾಯಿಸಲೆಲ್ಲ ನೀರೇನು ಕಾಣಿಸ್ತಾ ಇದೆ, ಅಲ್ಲೆಲ್ಲ ರೈತರ ಕೃಷಿ ಭೂಮಿಗಳು. ರೈತರು ಅವರಿಗೆ ಆದಾಯ ಸಿಗುವಂತ ಬೆಳೆ ಅಂದ್ರೆ ಉದ್ದು, ಹೆಸರು, ಸೋಯಾ, ಹತ್ತಿ ಸೇರಿದಂತೆ ತೊಗರಿ ಸೇರಿದಂತೆ ವಿವಿಧ ಬಗೆಯ ಮುಂಗಾರು ಬೆಳೆಗಳು ಹಾಕಿದ್ರು. ಆದ್ರೆ ಈ ಒಂದು ಭೀಮಾ ನದಿಯ ಪ್ರವಾಹದಿಂದ, ಈ ಭೀಮಾ ನದಿಯ ನೀರಿನ ರಭಸಕ್ಕೆ ರೈತರ ನೂರಾರು ಎಕರೆ ಮುಂಗಾರು ಬೆಳೆ ಹಾಳಾಗಿದೆ. ಅಂದ್ರೆ ಎಕರೆಗೆ 1,000 ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ರೈತರು ಇದೀಗ ತಲೆ ಮೇಲೆ ಕೈ ಇಟ್ಟುಕೊಂಡು ಕೂಡುವಂತ ಪರಿಸ್ಥಿತಿ ನಿರ್ಮಾಣ. ಅಂದ್ರೆ ಹಾಕಿರ್ತಕ್ಕಂಥ ಒಂದು ನಯಾ ಪೈಸಾ ದುಡ್ಡು ಕೂಡ ಅಂದ್ರೆ ರೈತರಿಗೆ ಆದಾಯ ಸಿಗದೇ ಇರುವಂತಹ ಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಒಂದಿಷ್ಟು ರೈತರು ಇಲ್ಲಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದ್ರೆ ಪ್ರತಿ ವರ್ಷ ಭೀಮಾ ನದಿ ಪ್ರವಾಹ ಬಂದ ಸಂದರ್ಭದಲ್ಲಿ ಈ ಸಮಸ್ಯೆ ರೈತರು ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಪ್ರತಿ ವರ್ಷ ಭೀಮಾ ನದಿಗೆ ಪ್ರವಾಹ ಬಂದ ಸಂದರ್ಭದಲ್ಲಿ ರೈತರು ತಮ್ಮ ಬದುಕಿನ ಬೆಳೆಯನ್ನು ಕಳೆದುಕೊಳ್ತಿದ್ದಾರೆ. ಈಗ ಏನ್ ಹೇಳ್ತಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನೀವು ಏನೇನು ಹಾಕಿರಿ ಜಮೀನಲ್ಲಿ? ತೊಗರಿ, ಹತ್ತಿ, ಮತ್ತ ಉದ್ದು, ಹೆಸರು ಎಲ್ಲಾ ಹಾಕಿದ್ರಿ ಸರ್. ಏನಾರ ಬರ್ತಾವ್ರಿ ಕೈಗೆ? ಏನು ಪರಿಹಾರ ಬರಲ್ರಿ ಸರ್. ಸರ್ಕಾರದಿಂದ ಏನು ಸಹಾಯ ಇಲ್ಲ. ಆದ್ರ ವರ್ಷ ಇದೇ ಗೋಳ್ ನಮ್ದು. ಅದೇ ಉಜ್ನಿ ಡ್ಯಾಮ್ನ ಮಹಾರಾಷ್ಟ್ರದಿಂದ ಬೇಸಿ ಒಳಗ ಒಂದ್ TMC ನೀರ್ ಕೊಡಲ್ಲ. ಈ ಸದ್ದ ಅಪಾರವಾದ ನೀರ್ ಬಿಡ್ತಾರ. ಇದು ನಮ್ ರೈತರಿಗೆ ಲಾಸ್ ಅದರಿ ಇದು. ಆದ್ರೆ ಈಗ ಯಾರು ಕೇಳೋರು ಯಾರು ಇಲ್ರಿ. ಸರ್, ಈಗ ಸಾಕಷ್ಟು ನೀರು ಎಲ್ಲಿ ನೋಡಿದಲ್ಲಿ ನೀರಿದೆ. ಎಷ್ಟು ಎಕರೆ ಸುಮಾರು ಅಂದಾಜು ಈ ಭಾಗದ ಎಷ್ಟು ಎಕರೆ ಹೋಗಿದೆ ಅನ್ಸುತ್ತೆ? ಮತ್ತೆ ಇದು ನೀರ್ ಕಡಿಮೆ ಆದ್ಮೇಲೆ ಏನ್ ಬೆಳೆ ಸಿಗುತ್ತೆ ನಿಮ್ ಕೈಗೆ? ಸುಮಾರು ಎಕರೆ ಅದ ಸರ್. ಬಿತ್ ಜ್ವಾಳ ಆಗ್ಬೋದ್ ಸರ, ಅದಕ್ ಬಿಟ್ಟು ಮತ್ತೇನು ಅದ ಸರ್. ಈಗ ಏನೇನು ನೀರ ಹೋಗಿದೆ? ಈಗ ಹತ್ತಿ ಹೋಗ್ಯದ ಸರ, ಹತ್ತಿ ಹೋಗ್ಯದ್ರಿ, ಕಬ್ಬು ಹೋಗ್ಯದ್ರಿ, ತೊಗರಿ ಹೋಗ್ಯದ್ರಿ, ಮತ್ತೆ ಉದ್ದ, ಹೆಸರ ಬಾಳ ಹೋಗ್ಯದ ಸರ್. ಅದ್ರ ಮತ್ತ ಪರಿಹಾರ ಬರ್ತಲ್ಲ ಸರ್. ಅದಕ್ಕೆ ಪರಿಹಾರ ಬರ್ತಿಲ್ಲ ಸರ. ಅಂದ್ರ ಇದು ಎಲ್ಲ ನಮ್ಮ ಹೆಸರಲ್ಲಿ ಪಾಣಿ ಅದಾವ ಸರ. ಪಾಣಿ ಅದಾವ ಅಂದ್ರಿ ಪರಿಹಾರ ಬರ್ತಿಲ್ಲ ಸರ್. ಅದಕ್ಕೆ ಏನ್ ಸಮಸ್ಯೆ ಅಂತ ನಮ್ಗ ಇದು ಪ್ರತಿ ಸರಿ ಸಮಸ್ಯೆನಾ? ಪ್ರತಿ ಸರಿ ಸರ, ಪ್ರತಿ ಸರಿ ಸರ, ಪ್ರತಿ ವರ್ಷನೂ ಸಮಸ್ಯೆ ಸರ್. ಇದು ಪ್ರತಿ ವರ್ಷ ರೀ. ಭೀಮಾ ನದಿ ನೀರ್ ಜಾಸ್ತಿ ಭೀಮಾ ನದಿ ನೀರ್ ಜಾಸ್ತಿ ಆಯ್ತಾ ಪ್ರತಿ ವರ್ಷ ಸಮಸ್ಯೆ ಇಟ್ಟಿದೆ ಸರ. 2 ಸರಿ ಬಿತ್ತನೆ ಮಾಡೋ ಸರ್ ನಾವು. ಎಷ್ಟು ಖರ್ಚು ಮಾಡ್ಕೊಂಡ್ರಿ ಒಂದ್ ಎಕರೆಗೆ ಮತ್ತ 1,500-2,000 ತನಕ ಖರ್ಚಾದ ಸರ್. ಬಿತ್ತಲಕ್ ಒಂದ್ ಸಾರಿ 1,500-2,000 3,000 ತನಕ ಖರ್ಚಾದ ಸರ. ಮತ್ತೊಮ್ಮೆ ಬಿತ್ತಬೇಕಾದ್ರ, ಮತ್ತೊಮ್ಮೆ ಗಳೆ ಹೊಡಿಬೇಕಾದ್ರ ಒಂದ್ ಎಕರೆಕ 4-5 ಸಾವಿರ ಕುಂದ್ಬೋದು ಸರ್. ಅಷ್ಟೇ ಸರ್ ಸಮಸ್ಯೆ ಇದು. ಅಂದ್ರೆ ಏನು ಬರಲ್ಲ. ಈಗ ನೀರ್ ಕಡಿಮೆ ಸಿಗುತ್ತೆ ಏನು ಬರೋ ಸರ್. ಈ ಸಲ ತೊಗರಿ ಆಗಲ್ಲ ಸರ, ಹತ್ತಿ ಅಂತೂ ಆಗಲ್ರಿ. ಬಿತ್ತರು ಜೋಳ ಬಿತ್ತಬೇಕು ಸರ. ಅದು ಜೋಳ ಬಿತ್ತರಿ ಈ ಬೆಳೆ ಏನು ಸಿಗಲ್ಲ ನಿಮ್ಗೆ? ಸಿಗಲ್ ಸರ್. ಇದೇನ್ರಿ ಏನು ಏನಾಗ್ಬೇಕಂತೀರಿ? ಈಗ ಏನ್ ಮಾಡಕ ಸರ್? ಈಗ ಮತ್ತೆ ಪರಿಹಾರ ಬೇಕೇ ಸರ್ ಇದಕ್ಕೆ. ಇದು ತೆಲ್ಲೂರು ರೈತರು ಹೇಳ್ತಾ ಇರುವಂತಂದ್ರೆ, ಮಹಾರಾಷ್ಟ್ರ ಉಜ್ಜಯಿನಿ ಜಲಾಶಯದಿಂದ ಭೀಮಾ ನದಿಗೆ ಯಾವಾಗ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಿಡ್ತಾರೆ, ಮಹಾರಾಷ್ಟ್ರದ ನೀರು ಬಿಟ್ಟ ಸಂದರ್ಭದಲ್ಲೆಲ್ಲ ಕೂಡ ಅಂದ್ರೆ ಪ್ರತಿ ವರ್ಷ ಇದೇ ರೀತಿ ಭೀಮಾ ನದಿ ಪ್ರವಾಹದಿಂದಾಗಿ ನಮ್ಮ ಬೆಳೆ ಹಾಳಾಗುತ್ತೆ. ಹೀಗಾಗಿ ಹಾಕಿರ್ತಕ್ಕಂಥ ನಯಾ ಪೈಸೆ ದುಡ್ಡು ಕೂಡ ನಮಗೆ ಬರದೇ ಇರುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಹಾಳಾಗಿರ್ತಕ್ಕಂಥ ಪ್ರವಾಹದಿಂದ ಮುಳುಗಡೆಯಾಗಿ ಬೆಳೆಯನ್ನು ಹಾಳಾಗಿದೆ. ಅದಕ್ಕೆ ಸೂಕ್ತ ರೀತಿಯ ಪರಿಹಾರ ಕೊಡಬೇಕು ಅಂತ ತೆಲ್ಲೂರು ಗ್ರಾಮದ ರೈತರು ಅಳಲನ್ನು ತಮ್ಮ ತೋಡಿಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕು, ಮಹಾರಾಷ್ಟ್ರದ ಜಲ ಕಲಬುರಗಿಯ ರೈತರಿಗೆ ಕಂಟಕವಾಗಿ ಪರಿಣಮಿಸಿದೆ. ಕ್ಯಾಮರಾ ಪರ್ಸನ್ ಶರಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.